ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನು ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗೊಣ ಬಹಳ ದ್ವಾಸಿ ಭಾನುವಾರ 15/3/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ದ್ವಾದಶಿ, ನಕ್ಷತ್ರ ಬಂದು ಶ್ರವಣ ನಕ್ಷತ್ರ, ಯೋಗ ಬಂದು ಪರಿಗ, ಕರಣ ಬಂದು ಬಾಲ್ವಾ. ಇನ್ನು ರಾಹುಕಾಲ ಗುಳಿಕಾಲ ಕಟ್ಟಕಾಲಕ್ಕೆ ಬಂದಾಗ ರಾಹುಕಾಲ ಬಂದು 5 ಗಂಟೆ 4 ನಿಮಿಷದಿಂದ 6 ಗಂಟೆ 34 ನಿಮಿಷವರೆಗೂ, ಗುಳಿಕ ಕಾಲ 3:30ರಿಂದ 5 ಗಂಟೆ 4 ನಿಮಿಷ, ಅರ್ಧ ಪ್ರಹರಿ ಬಂದು 11:02ರಿಂದ 12:32, ಯಮಗಂಡ ಬಂದು 12:30ರಿಂದ 2 ಗಂಟೆ 3 ನಿಮಿಷ. ಇದು ಸಿದ್ಧಾಂತ ರೀತಿಯಲ್ಲಿ. ಇನ್ನು ವಾಕ್ಯ ರೀತಿಯಲ್ಲಿ 4:30ರಿಂದ 6 ಸಾಯಂಕಾಲ ಇರ್ತಕ್ಕಂಥದ್ದು ರಾಹುಕಾಲ, ಗುಳಿಕ ಕಾಲ 3ರಿಂದ 4:30, ಅರ್ಧ ಪ್ರಹಾರ 10:30ರಿಂದ 12, ಯಮಗಂಡ ಬಂದು 12ರಿಂದ 1:15. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉತ್ತಮವಾದ ಹಣಕಾಸು ಒಳಹರಿವು, ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ, ಅಣಬೆ ಶುಂಠಿ ತಂಬಾಕು ಕೃಷಿಯಲ್ಲಿ ಪ್ರಗತಿ, ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಉತ್ತಮವಾದ ಆದಾಯ, ಬಂಧು ಮಿತ್ರರ ಭೇಟಿ, ರೇಷ್ಮೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ವೃಥಾ ಪ್ರಯಾಣ, ಪ್ರಯಾಣದಿಂದ ನಷ್ಟ, ಕಾರ್ಮಿಕರಿಗೆ ಸಂತಸದ ದಿನ, ಎಲ್ಲ ರೀತಿಯ ಗುತ್ತಿಗೆದಾರರು ಈ ದಿನ ಲಾಭವನ್ನು ಹೊಂದತಕ್ಕಂಥದ್ದು. ದ್ರಾಕ್ಷಿ, ಅನಾನಸು, ಪಪ್ಪಾಯಿ ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ. ಕಟ್ಟಡ ಸಾಮಗ್ರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಇವತ್ತು ಒಳ್ಳೆಯ ಲಾಭ. ನೀವು ಗೋವಿನ ಪೂಜೆ ಮಾಡಿ, ಹಸುವಿನ ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ಬಂಧುಗಳ ಮಿಲನ, ರೈತ ಕಾರ್ಯಗಳಲ್ಲಿ ವ್ಯತ್ಯಯ, ರೈತರಿಗೆಲ್ಲನೂ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು. ಕಲ್ಲಂಗಡಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಆಭರಣಗಳನ್ನು ಮಾರ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಇದನ್ನು ವಿಶೇಷ ಏನಪ್ಪ ಅಂದರೆ, ಕರ್ಕಾಟಕ ರಾಶಿಯವರು ಶ್ವಾನಗಳಿಗೆ ಆಹಾರ ಹಾಕಬೇಕು, ನಾಯಿಗಳಿಗೆ ಆಹಾರ ಸ್ವಲ್ಪ ಹಾಕಿ. ತ್ರಿಮೂರ್ತಿ ರೂಪ ದತ್ತಾತ್ರೇಯನ ವಾಹನ ಆಗಿರ್ತಕ್ಕಂಥ ನಾಯಿಗಳು ನಿಮಗೆ ಗುರುಬಲವನ್ನು ಕೊಡ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ, ಬಂಧು ಮಿತ್ರರ ಭೇಟಿ, ಆರ್ಥಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಇರ್ತಕ್ಕಂಥದ್ದು. ಈ ಆಯಿಲ್ ಸೀಡ್ಸ್, ಎಣ್ಣೆಕಾಳುಗಳು, ಕಡಲೆ ಬೀಜ, ಹೊಂಗೆ ಬೀಜ ಇಂಥದ್ದು, ಅದು ಬೇವಿನ ಎಣ್ಣೆ ಬೀಜ ರೀತಿ ಯಾರು ಎಣ್ಣೆಕಾಳು ಇಟ್ಕೊಂಡಿರ್ತಾರೆ, ಎಳ್ಳು ಎಲ್ಲನೂ, ಅವರಿಗೆ ಅಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಬುಕ್ಸು ಸ್ಟೇಷನರಿ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಈ ದಿನ ಏನು ಮಾಡಬೇಕಪ್ಪ ಅಂದರೆ, ನೀವು ಪಕ್ಷಿಗಳಿಗೆ ಗುಣಪಡಿಸ್ಬೇಕು. ಮನೆ ಮೇಲೆ ಅಥವಾ ಮನೆ ಮುಂದೆ ಸ್ವಲ್ಪ ಅಕ್ಕಿ ಕಾಳು ಅಥವಾ ಕಡಲೆ ಪಪ್ಪು ಏನೋ ಒಂದು ಹಾಕಿದ್ರೆ ಈ ಕಾಕಿಗಳು, ಗುಬ್ಬಚ್ಚಿಗಳು ಬಂದು ತಿಂದ್ಕೊಂಡು ಹೋಗ್ತಾಯಿದ್ರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಫಲಗಳು, ನೀಗಲಿರುವ ಹಣಕಾಸು ಕೊರತೆ, ದೂರ ಪ್ರಯಾಣದಿಂದ ನಿಮಗೆ ಶುಭವಾಗಿರ್ತಕ್ಕಂಥದ್ದು. ಕಾರ್ಮಿಕರಿಗೆ, ರೈತರಿಗೆ ನೀರಸವಾಗಿರ್ತಕ್ಕಂಥ ದಿನ. ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹು ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಸೂರ್ಯ ಭಗವಾನನ್ನು ಸ್ಮರಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ನೆಮ್ಮದಿ ತುಂಬಿದ ದಿನ, ಮನೆಯಲ್ಲಿ ಶುಭ, ವೆಚ್ಚಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ, ಅಂದರೆ ಖರ್ಚುಗಳು ಲಾಭಾನ ಇರ್ತಕ್ಕಂಥ, ಸಿಕ್ಕಾಪಟ್ಟೆ ಖರ್ಚು ಇರ್ತಕ್ಕಂಥ ದಿನ ಇವತ್ತು. ಸೊಪ್ಪಿನ ಬೆಳೆಗಾರರು ಈ ದಂಟಿನ ಸೊಪ್ಪು, ಹರವೆ ಸೊಪ್ಪು, ಈ ಪಾಲು ಹಾಕೊಂತಾರೆ, ಸಬ್ಬಕ್ಸೆ ಸೊಪ್ಪು, ಇಂಥ ಸೊಪ್ಪುಗಳು ಯಾರು ಬೆಳೆದು ಮಾರ್ತಾರೆ ರೈತರು, ಅವರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಹೋಟೆಲ್ ಮಾಲಕರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಗ್ರಾಸ, ಹಸುವಿಗೆ ಉಣಬಡಿಸಿ. 4 ಅದೃಷ್ಟ ಸಂಖ್ಯೆ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೌಕರರಿಗೆ ಉದ್ಯೋಗ ಪ್ರಗತಿ, ರೈತರಿಗೆ ಮಾತ್ರ ಅಲ್ಪ ಪ್ರಗತಿ. ಉದ್ಯೋಗಿಗಳು ಬಹಳ ಇದನ್ನು ಲಾಭಕರವಾಗಿರ್ತಾರೆ. ಈ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರೆ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಅಲ್ಲದೆ ಈ ದಿನ ಈ ಬ್ರೆಡ್ ಅಂಗಡಿಗಳಿಟ್ಟಿರ್ತಕ್ಕಂಥವ್ರು, ಸ್ವೀಟ್ ಸ್ಟಾಲ್ ಇಟ್ಟಿರ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಸೂರ್ಯ ಭಗವಾನ್ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುರಾಶಿಗೆ ಬಂದಾಗ ಆರ್ಥಿಕವಾಗಿ ಶುಭವಾಗಿರ್ತಕ್ಕಂಥ ದಿನ, ಮನೆಯಲ್ಲಿ ಸಂತಸ, ಮಕ್ಕಳಿಂದ ಶುಭ ಸುದ್ದಿ. ಕಾಫಿ, ಟೀ, ರಬ್ಬರು, ತೆಂಗು, ಅಡಿಕೆ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಪ್ಲಾಂಟೇಶನ್, ಆ ಮಾಲಕರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಮೆಡಿಕಲ್ ಸ್ಟೋರ್ಸು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆ
ಲಾಭದಾಯಕ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ವೃತ್ತಿಪರರು ಹಾಗೂ ಕುಶಲಕರ್ಮಿಗಳಿಗೆ ಶುಭ ದಿನ ಇವತ್ತು. ರೇಷ್ಮೆ ಕೃಷಿಕರಿಗೆ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜಾನುವಾರುಗಳನ್ನ ವ್ಯಾಪಾರ ಮಾಡ್ತಾರೆ ನೋಡಿ, ಇಲ್ಲಿ ಕೊಂಡ್ಕೊಂಡು ಇನ್ನೊಂದು ಕಡೆ ಮಾರ್ತಕ್ಕಂಥದ್ದು, ಸಂತೆಗಳಲ್ಲಿ ಕೊಂಡ್ಕೊಳ್ತಕ್ಕಂಥದ್ದು, ದಲ್ಲಾಳಿಗಳಿರ್ತಾರೆ, ಮಧ್ಯವರ್ತಿಗಳಿರ್ತಾರೆ, ಅವರಿಗೆಲ್ಲ ಬಹಳ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಒಳ್ಳೆ ಲಾಭ ಸಿಗ್ತಕ್ಕಂಥದ್ದು ಜಾನುವಾರು ವ್ಯಾಪಾರಿಗಳಿಗೆ. ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ದೃಷ್ಟಿ, ಕೇಸರಿ ದೃಷ್ಟಿ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ, ಹಣಕಾಸು ಕೊರತೆ, ದುಡ್ಡೇನೋ ಸ್ವಲ್ಪ ನಿಮಗೆ ಕೊರತೆ ಇರ್ತದೆ, ಆದರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತಕ್ಕಂಥದ್ದು. ಸಹೋದ್ಯೋಗಿಗಳಿಗೆ ಬಹಳ ಒಳ್ಳೆಯ ದಿನ. ಗುಡಿ ಕೈಗಾರಿಕೆಯಲ್ಲಿ ಲಾಭ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುನ ವ್ಯಾಪಾರ ಮಾಡ್ತಕ್ಕ ಯಾವುದೇ ಸಿದ್ಧಪಡಿಸುವ ಆಹಾರಗಳಾಗಲಿ, ಫುಡ್ ಆಗಲಿ, ಅಥವಾ ಬಟ್ಟೆಗಳಾಗಲಿ, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಆಗಲಿ, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನೇ ನವಗ್ರಹ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲ ಅದೃಷ್ಟ ಬಣ್ಣ. ಇನ್ನು ಕಡೆಯದಾಗಿ ಮೀನರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಶುಭ, ಕೃಷಿ ಕಾರ್ಮಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ನೀರಾವರಿ ಮೂಲದ ಬೆಳೆಗಾರರು ಅಂದರೆ ಭತ್ತ, ಕಬ್ಬು ಇಂಥ ವಿಶೇಷವಾದ ಬೆಳೆಗಳು ಬರಬೇಕಾದ್ರೆ ಸಂಪೂರ್ಣವಾಗಿ ನೀರಾವರಿ, ಗೋಧಿ ಇವಳಿಗೆಲ್ಲ ನೀರಾವರಿ ಇರಲೇಬೇಕಂತ ಬೆಳೆಗಾರರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಹಾಟ್ ಚಿಪ್ಸ್ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ. ಅಲ್ಲದೆ ನೀವು ಗುರುವಂದನೆ, ಗುರುಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಮೇರೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಒಂದು ಚಾನಲ್ನಿಂದ ಬರ್ತಕ್ಕಂಥ ಈ ಕಾರ್ಯಕ್ರಮನ ನೀವೆಲ್ಲ ಲೈಕ್ ಮಾಡಿ, ನಮ್ಮ ವಿಷಯಗಳನ್ನ ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಿಮ್ಗೆ ಇರ್ತಕ್ಕಂಥ ಯಾವುದೇ ಇದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.